ಉಪಮುಖ್ಯಮಂತ್ರಿಗಳು ಇಲ್ಲ, ಸಲಹೆ ಕೊಡ್ತಾ ಇದ್ದೀನಿ. ನೋಡಿ, ಇಡ್ಲಿ ವಡೆ ಹೋಗಿ ತಿಂದ್ಬಿಟ್ಟು ತಿಂದ್ರೆ ಸಮಸ್ಯೆ ಬಗೆಹರಿಯಲ್ಲ. ಆ ತರ ಫಾರ್ಮುಲಾ ಇದ್ರೆ ಇಡೀ ದೇಶಕ್ಕೆ ಕೊಟ್ಬಿಡಿ, ಇಡ್ಲಿ ವಡೆ ತಿಂದ್ರೆ ಸಮಸ್ಯೆ ಬಗೆಹರಿತತೆ ಅಂತ. ಮಾನ್ಯ ಸಭಾಧ್ಯಕ್ಷರ, ನೀವು ಮಾನ್ಯ ಸಭಾಧ್ಯಕ್ಷರ ಮನಸ್ಸುಗಳು ಪ್ರಸ್ತಾಪ ಮಾಡಿದೆ. ಮನಸ್ಸುಗಳು ಒಂದಾಗಬೇಕು. ಮಾನ್ಯ ಸಭಾಧ್ಯಕ್ಷರ ಕಣ್ಣಿಟ್ಟು ಮಾತಾಡಿ ತೀರ್ಮಾನ ಮಾಡ್ಕೊಂಡು ಅಧಿಕಾರ ಹಾದಿ ಬೀದಿಗಳಲ್ಲಿ ಮುಖ್ಯಮಂತ್ರಿ ನಾನು ಅಶೋಕ್ ರೆಡ್ಡಿ ನಾನು ಮುಖ್ಯಮಂತ್ರಿ. ರಂಗನಾಥ್ ಕೂತ್ಕೊಳ್ಳಿ, 16 ಜನ ನಿತ್ಯ ಅವ್ರಾಗ ಮುಗಿಸ್ಲಿ, ಮತ್ತೆ ಮಾತಾಡಿ. ಪ್ರತಿನಿತ್ಯ 16 ಜನ ನಾನು ಮುಖ್ಯಮಂತ್ರಿ ಅಂತದ್ದು ಮುಖ್ಯಮಂತ್ರಿ ಪದವಿಗೆ ಶೋಭೆ ತರಲ್ಲ. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ತೀರ್ಮಾನ ಮಾಡ್ಕೊಂಡು ಬನ್ನಿ. ಇದು ಮೋಸ ಮಾಡ್ತಾ ಇದ್ದೀರಾ. ನಿಮ್ಮ ತೀರ್ಮಾನದಿಂದ ಇಡೀ ರಾಜ್ಯ, ಇಡೀ ಅಧಿಕಾರಿಗಳು, ಒಂದು ರೀತಿ ಅಧಿಕಾರಿಗಳಿಗೆಲ್ಲ ಮಜಾ ಆಗೋಗ್ಬಿಟ್ಟೈತೆ. ಒಂಥರ ಅವರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರಲ್ಲ, ಜೋಬು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಖಾಲಿ, ಕಾಂಗ್ರೆಸ್ ಜಾಲಿ ಅನ್ನೋ ತರ ಆಗಿದೆ ಇವಾಗ. ಅದರಿಂದ ಇದನ್ನ ತೀರ್ಮಾನ ಮಾಡ್ಬೇಕು. ಇಲ್ಲಿ ಸಿದ್ದರಾಮಯ್ಯನವರು ನಾನು ಬಿಡಲ್ಲ ಅಂತ, ನಾವು 5 ವರ್ಷ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು 5 ವರ್ಷದ ಮುಖ್ಯಮಂತ್ರಿ ಅಂತ ನಾನೇ ಮಾಡ್ಬಿಟ್ಟಿದ್ದೀನಿ. 5 ವರ್ಷ ಅಂತಾರೆ. ಶಿವಕುಮಾರ್ ನಾನು ಬಿಡಲ್ಲ ಅಂತಾರೆ. ಸತ್ಯ ಅದೇನು ಹೇಳಿದಾರ, ಅದು ಯಾವ್ದು ಹಾಡು, ಮುಂದಕ್ಕೆ ಹೋಗುವ ಏನು ಯಾವ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಕೊಟ್ಟ ಮಾತನ್ನು ಗೋವಿನ ಹಾಡು ಹೇಳ್ತಾರೆ. ಈ ಗೋವ್ ಯಾರು ಹುಲಿ ಯಾರು ನನ್ಗೆ ಗೊತ್ತಾಗ್ತಾ ಇಲ್ಲ. ಹುಲಿ ಯಾರು ಗೋವ್ ಯಾರು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಡಿ ಕೆ ಶಿವಕುಮಾರ್ಗೂ ಹೇಳ್ತೀನಿ, ನೋಡಪ್ಪ, ಒಂದು ಬೀಚಿದೊಂದು ಕವನ ಇದೆ. ಅದರಲ್ಲಿ ಏನ್ ಹೇಳ್ತಾರೆ, ಅದು ಒಂದು ಬೆಕ್ಕಿಗೆ ಸಿಂಹ ಆಗ್ಬೇಕು ಅಂತ ಆಸೆ ಅಂತೆ. ಬೆಕ್ಕಿಗೆ ಸಿಂಹ ಆಗ್ಬೇಕು ಅಂತ ಆಸೆ. ಅದಕ್ಕೆ ಹೇಳ್ತದೆ ಬೀಚಿ, ನೀನ್ ಫಸ್ಟು ಇಲಿ ಹಿಡಿಯೋದನ್ನ ಬಿಡು, ಆಮೇಲೆ ಸಿಂಹ ಆತೀಯ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಅಧಿಕಾರ ಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಜೀವನ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದಾರಲ್ಲ, ಒದ್ದು ಕಿತ್ಕೊಂತೀನಿ ಅಂತ. ಒದಿಬೇಕು, ಯಾರನ್ನ ಒದಿಬೇಕು. ಅವ್ರ ಜೀವನನೇ ಒದಿಯೋದೇ ಆಗ್ಬಿಟ್ಟಿದೆ. ಫಸ್ಟ್ ಟೈಮ್ MLA ಆಗ್ಲಿಲ್ಲ ಅವರು, ಕಾಂಗ್ರೆಸ್ ಪಾರ್ಟಿ ಕೊಡ್ಲಿಲ್ಲ, ಒದ್ದು ಕಿತ್ಕೊಂಡ್ರು. ತಿರ್ಗಾ ಮಂತ್ರಿ ಮಾಡ್ಲಿಲ್ಲ SM ಕೃಷ್ಣ ಅವರು, ಒದ್ದು ಕಿತ್ಕೊಂಡ್ರು. ತಿರ್ಗಾ ಧರ್ಮಸಿಂಗ್ ಅವರಿದ್ರು, ಮಂತ್ರಿ ಮಾಡ್ಲಿಲ್ಲ, ಒದ್ದು ಕಿತ್ಕೊಂಡ್ರು. ಬಿರಿ ಒದ್ದು ಕಿತ್ಕೊಳ್ಳೋದೇ ಅವ್ರ ಜೀವನ ಪೂರ್ತಿ ಒದ್ದು ಕಿತ್ಕೊಂಡ ಆಗಿದೆ. ಅದರಿಂದ ಇಲ್ಲಿ ನಮ್ ತೀರ್ಮಾನ ಆಡ್ಬೇಕು. ತೀರ್ಮಾನ ಆಗಿ ಮುಖ್ಯಮಂತ್ರಿಗಳು ಒಂದು ಸಮರ್ಥ ಸಭಾಧ್ಯಕ್ಷರೇ, ಕರ್ನಾಟಕಕ್ಕೆ ಅಶೋಕ್ ಒಳ್ಳೆದಾಗ್ತದೆ.